ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಿರ್ಬೋದು, ಇದು ಕ್ರೋಸರ್ ಅಂತ ಹೇಳ್ತಾರೆ. ಇದನ್ನು ಎಕ್ಸ್ಪೀರಿಯೆನ್ಸ್ ಇರ್ಬೋದು ಎಲ್ಲರಿಗೂ. ನನಗೂ ಕೂಡ ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ. ಇದರಲ್ಲಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಮದುವೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಇವಳು ನನ್ನ ಜೂನಿಯರ್, ಇವಳು. ಹಾಗೆ ನನ್ನ ತಮ್ಮ, ತಂಗಿ, ಇಲ್ಲಿ ಕಾಕಿ, ಇಲ್ಲಿ ಅಮ್ಮ ಇದ್ದಾರೆ, ಇನ್ನೊಬ್ರು ಕಾಕಿ ಇದ್ದಾರೆ, ಎಲ್ಲರೂ ಇದ್ದೀವಿ. ಮದುವೆ ಎಲ್ಲ ಮುಗಿಸ್ಕೊಂಡು ಬರುವಾಗ ಇಲ್ಲಿ ಭರತ್ನೂರಿಗೆ ಹೋಗಿದ್ವಿ. ಭರತ್ನೂರು ಗುರುನಂಜೇಶ್ವರರ ಮಠ, ಇದು ಭರತ್ನೂರು ಮಠ. ಊರ ಹೆಸರು ಭರತ್ನೂರೇ. ಸೊ ತುಂಬಾ ಫೇಮಸ್ಸು. ನಮ್ಮ ಊರ ಸುತ್ತಮುತ್ತ ಹಳ್ಳಿಗೂ ಎಲ್ಲರಿಗೂ ಗೊತ್ತಿದೆ. ಆ್ಯಂಡ್ ನಮ್ಮ ಸ್ಕೂಲು ಸ್ಥಾಪನೆ ಆಗಿದ್ದನ್ನು ಕೂಡ ಅದ್ರ ಡೀಟೇಲಾಗಿ ಹೇಳ್ಕೊಂಡು ಹೋದರೆ ತುಂಬಾ ಸ್ಟೋರಿ ಇದೆ. ಅದಕ್ಕೆ ಇನ್ನೊಂದು ವ್ಲಾಗ್ ಮಾಡ್ತೀನಿ. ಆ್ಯಂಡ್ ತುಂಬ ವರ್ಷಗಳ ನಂತರ ನಾನು ಈ ಭರತ್ನೂರು ಮಠಕ್ಕೆ ಹೋಗಿದ್ದೆ. ಮುಂಚೆಗೂ ಈಗಲೂ ತುಂಬಾ ಬಿಡಿಸಿದೆ. ಅಂದರೆ ಬರ್ತಾ ಬರ್ತಾ ವರ್ಷನೂ ಕೂಡ ತುಂಬ ಚೇಂಜಸ್ ಆಗುತ್ತೆ. ಈ ಕನ್ಸ್ಟ್ರಕ್ಷನ್ನು ಕೆಲವೊಂದು ಹಳೆಯ ಬಿಲ್ಡಿಂಗ್ಸ್ ಎಲ್ಲ ತೆಗೆದು ಮತ್ತೆ ಹೊಸದಾಗಿ ಮಾಡ್ತಾ ಇದ್ದಾರಲ್ಲ, ಹಾಗೆ ಇದು ಕೂಡ ಮಾಡಿದ್ದಾರೆ. ಕೆಲವೊಂದನ್ನು ಅದೇ ರೀತಿಯಾಗಿ ಇಟ್ಟಿದ್ದಾರೆ, ಕೆಲವೊಂದನ್ನು ಇಂಪ್ರೂವ್ಮೆಂಟ್ ಆಗಿದೆ, ತುಂಬಾ ಚೇಂಜಸ್ ಆಗಿದೆ. ವರ್ಷ ಸ್ಕೂಲಲ್ಲಿದ್ದಾಗ ಇಲ್ಲಿ ವರ್ಷನೂ ಕೂಡ ಕರ್ಕೊಂಡು ಹೋಗ್ತಿದ್ರು ನಮಗೆ. ಇಲ್ಲಿ ಪುರಾಣ ಎಲ್ಲನೂ ವರ್ಷ ಮಾಡ್ತಾರೆ. ಹಾಗೆ ಲಕ್ಷ ದೀಪೋತ್ಸವ ಅಂತ ವರ್ಷನೂ ಮಾಡ್ತಾರೆ. ಆ ಲಕ್ಷ ದೀಪೋತ್ಸವ ದಿನ ನಮ್ಮ ಸ್ಕೂಲ್ ಕಡೆಯಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಸೊ ತುಂಬಾ ಮಿಸ್ ಮಾಡ್ಕೋತೀವಿ. ಅದು ತುಂಬ ಚೆನ್ನಾಗಿತ್ತು. ನಾವಷ್ಟೇ ಅಲ್ಲ, ಬೇರೆ ಸ್ಕೂಲ್ಗಳಿಂದ ಸ್ಟೂಡೆಂಟ್ಸ್ಗಳನ್ನ ಕರ್ಕೊಂಡು ಬರ್ತಾಯಿದ್ರು. ಅಂದರೆ ಅಲ್ಲೇ ಸುತ್ತಮುತ್ತಲೇ ಇರೋ ಹಳ್ಳಿಗಳಿಂದ ಬರ್ತಾಯಿದ್ರು. ಆ್ಯಂಡ್ ನೋಡ್ಬೋದು, ತುಂಬಾ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ, ತಂಪಾಗಿದೆ. ಈ ಬೇಸಿಗೆ ಟೈಮಲ್ಲಂತೂ ಚೆನ್ನಾಗಿದೆ. ಇಲ್ಲಿ ಸ್ಕೂಲ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಎಜುಕೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಗುರುಗಳ ದರ್ಶನ ಎಲ್ಲ ಆಯಿತು. ಅದಾದ ನಂತರ ಇಲ್ಲಿಂದ ಹೊರಟ್ವಿ. ನಮ್ಮ ತವ್ರ ಮನೆಗೆ ಹೊರಟಿದ್ವಿ. ಮದುವೆ ಮುಗಿಸ್ಕೊಂಡು ಊರಿಗೆ ಹೋಗಿ ಅಲ್ಲಿಂದ ಮತ್ತೆ ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮನ ಮನೆಯಿಂದ ಈಗ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಇದು ನಮ್ಮೂರು ಬಸ್ ಸ್ಟ್ಯಾಂಡು, ನೋಡ್ಬೋದು. ಸೊ ಮದುವೆ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 6 ಗಂಟೆ ಆಗಿತ್ತು. ಅಲ್ಲಿಂದ ನಾನು ಊರಿಂದ ಬಿಡೋಕ್ಕೆ 7 ಗಂಟೆ ಆಯಿತು. 7 ಗಂಟೆಯಿಂದ ಸೊ ಇಡೀ ದಿನ ಬರೀ ಟ್ರಾವೆಲ್. ನಾನು ನನ್ನ ಮಗು ಬರೀ ಟ್ರಾವೆಲ್ ಮಾಡೋದೇ ಆಗಿದೆ ಇಡೀ ದಿನ ಕೂಡ. ತುಂಬ ಅಂದರೆ ಅವಳೇನೂ ಸತಾಯಿಸಲಿಲ್ಲ, ತುಂಬಾ ಚೆನ್ನಾಗಿ. ಅಂದರೆ ಟ್ರಾವೆಲೆಲ್ಲ ನಿದ್ದೆ ಮಾಡ್ತಿದ್ಲು. ಅದಾದಮೇಲೆ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಹೇಗಾಗುತ್ತೆ ಅಂದರೆ ಈ ಬೇಸಿಗೆನಲ್ಲಿ, ಅದು ಗುಲ್ಬರ್ಗ ಡಿಸ್ಟ್ರಿಕಲ್ಲಿ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಬಟ್ ಓಕೆ, ಅಂದರೆ ನಿನ್ನೆ ದಿವಸ ಅಷ್ಟೊಂದು ಬಿಸಿಲು ಇರಲಿಲ್ಲ, ಹಾಗಾಗಿ ಏನೂ ಅನ್ನಿಸ್ಲಿಲ್ಲ. ಸೊ ಇವತ್ತಿನ ವ್ಲಾಗ್ ಹೀಗಾಗಿತ್ತು. ಟೋಟಲಿ ಬರೀ ಟ್ರಾವೆಲ್ ಮಾಡೋದೇ ಆಗಿದೆ. ಫೈನಲಿ ಊರಿಗೆ ರೀಚ್ ಆಗಿದ್ವಿ. ಆ್ಯಂಡ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಯಾರೆಲ್ಲ ಮೊದಲೇ ಬಾರಿ ಚಾನಲ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮೆಲ್ಲರ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.